ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಸುಮಂತಿನ ಒಂದು ಕೇಸ್ ಬಗ್ಗೆ, ಸುಮಂತಿನ ಒಂದು ಮರ್ಡರ್ ಬಗ್ಗೆ ಹೊಸದಾಗಿ ಒಂದು ತಿರುವು ಓಪನ್ ಆಗೈತಿ. ಏನು ತಿರುವಪ್ಪ ಅಂತಂದರೆ, ಆ ವ್ಯಕ್ತಿ ಕೊಂದಿದ್ದು ಇಷ್ಟು ದಿನ ನಾವು ಮನೆಯವರು ಅದು ಇದು ಅಂತ ಹೇಳ್ತಾ ಇದ್ವಿ. ಆದರೆ ಇವಾಗ ಫಾರೆನ್ಸಿಕ್ ಲ್ಯಾಬಿಂದ ಡಾಕ್ಟರ್ ಏನಂತ ಹೇಳಿದ್ದಾರೆ, ಆಮೇಲೆ ಪೊಲೀಸರು ಇದ್ರ ಬಗ್ಗೆ ಯಾವ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಈ ದೇಶದಾದ್ಯಂತ ಮೂಲೆ ಮೂಲೆಯಲ್ಲಿ ನಡೆದಿರುವ ಘಟನೆಗಳೇನು, ಇದರ ಸತ್ಯ ಏನು ಅನ್ನೋದ್ರ ಬಗ್ಗೆ ನಾನು ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾದರೆ ಇವಾಗ ಸುಮಂತಿನ ಸಾವಿನ ಬಗ್ಗೆ ಪೊಲೀಸರ ಹತ್ತಿರ ಒಬ್ಬ ವ್ಯಕ್ತಿ ಮಾತಾಡಿದ. ಅವನು ಹೇಳ್ತಾ ಇದ್ದಾನೆ, ಆ ಒಂದು ಸುಮಂತಿಗೆ ಹೊಡೆದದ್ದು ಕೇವಲ ಒಬ್ಬ ವ್ಯಕ್ತಿ ಮಾತ್ರ. ಮತ್ತು ಆರಂಭದಲ್ಲಿ ಫಸ್ಟ್ ನಾವು ಹೋದಾಗ ಏನಾಗತ್ತಿತ್ತಂದ್ರೆ, ಒಂದು ಎಲೆ ಮೇಲೆ ರಕ್ತ ಬಿದ್ದಿದ್ದನ್ನು ಭಾಳ ಅಬ್ಸರ್ವ್ ಮಾಡಿದ್ದಾರೆ ಎಲ್ಲರೂ. ಆ ಒಂದು ರಕ್ತವನ್ನು ಹಿಡ್ಕೊಂಡು ವ್ಯಕ್ತಿ ಮಾವನ ಅಥವಾ ಮನೆಯಲ್ಲಿ ತಾಯಿನ ಅಥವಾ ಫ್ಯಾಮ್ಲಿ ಇಲ್ಲ ಅಂಥೇಳಿ ಭಾಳ ಜನ ಭಾಳ ರೀತಿಯಿಂದ ವಿಧವಾಗಿ ವಿಚಾರ ಮಾಡಿದ್ರು. ಇಲ್ಲಿ ಏನು ಹೇಳಾಕತ್ತಾರೆ ಅಂದ್ಕೊಳ್ಳಿ, ಆ ಸುಮಂತ್ ಹಾಕ್ಕೊಂಡಿರೋ ಬಟ್ಟೆ ಇದೆಯಲ್ಲ, ಆ ಬಟ್ಟೆಯ ಅವನ ರಕ್ತ ತಡೆ ಹಿಡಿದೈತಂತ. ಅಂದರೆ ಯಾವ ಥರ ಅಂತಂದ್ರೆ, ಅವನಿಗೆ ಫಸ್ಟ್ ಆಫ್ ಆಲ್ ಹೊಡೆದಿದ್ದು ಹಿಂದ್ಗಡೆ ಹೊಡೆದಿದ್ದಾರೆ ಅವನ ತಲೆಗೆ. ಅವನ ತಲೆಗೆ ಹಿಂದ್ಗಡೆ ಹೊಡೆದಾಗ ಆ ಒಂದು ರಕ್ತ ಇದೆಯಲ್ಲ, ಅವನು ಕ್ಯಾಪ್ ಥರ ಹಾಕ್ಕೊಂಡಿದ್ದ ಬಟ್ಟೆ. ಆ ಬಟ್ಟೆ ಮೇಲೆ ಆ ಒಂದು ರಕ್ತದ ಕಣ, ಆ ರಕ್ತದ ಒಂದು ಸೋರಿಕೆ ಇದಲ್ಲ, ಅದು ಹಿಡಿದುಕೊಂಡದ. ಅದರಲ್ಲಿ ಎರಡು ಸ್ವಲ್ಪ ರಕ್ತದ ಹನಿಗಳು ಆ ಬಾವಿ ತನಕ ಹೋಗ್ಯಾವ ಅಂತ ಹೇಳಿ ಪೊಲೀಸರು ಇದನ್ನು ಭಾಳ ನಿಖರವಾಗಿ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ, ಡಾಕ್ಟರ್ ಹೇಳಿದ್ದಾರೆ, ಫಾರೆನ್ಸಿಕ್ ಲ್ಯಾಬ್ ಅವರು, ಸುಮಂತನ ತಲೆಗೆ ಹೊಡೆದಿದ್ದು ಭಾಳ ವಜ್ಜವಾದ ವಸ್ತು ಅಂದ್ರಲ್ಲ, ಭಾಳ ಹಗುರವಾದ ವಸ್ತು. ಅಂದರೆ ಒಂದು ವೇಟೇಜ್, ನಾರ್ಮಲ್ ಆಗಿರೋ ವೇಟೇಜಿಂದ ಹೊಡೆದಿದ್ದಾರೆ. ಅದು ಒಂದು ಕಟ್ಟಿಗೆ ಇರಬಹುದು ಅಥವಾ ಒಂದು ಕಬ್ಬಿಣದ ಅದಿರಿರಬಹುದು. ಯಾವುದಂತ ಹೇಳಿ ಇನ್ನೂ ಮಟನೂ ಪೊಲೀಸರು ಅದ್ರ ಬಗ್ಗೆ ತನಿಖೆ ನಡೆಸಕತ್ತಾರೆ ಮತ್ತು ಪತ್ತೆ ಹಚ್ಚಾಕತ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಈಗ ಒಂದು ಸುಮಂತ 9th ಸ್ಟ್ಯಾಂಡರ್ಡ್ ಇದ್ದಾನಪ್ಪ ಅಂತಂದ್ರೆ, ಅವ್ನ ಹೈಟು ವೇಟು ನೋಡಿದರೆ ಒಂದು ವೇಟ್ ಅನ್ನೋದು ಬರ್ತದೆ. ಆ ವೇಟು ಒಂದು 35-40 ಮಟ್ಟ ಇರಬಹುದು ಅವ ಮ್ಯಾಕ್ಸಿಮಮ್. ಅವನಿಗಿಂತ ಒಂದು 10 kg 20 kg ಇರುವಂತಹ ವ್ಯಕ್ತಿ ಅವನಿಗೆ ಹೊಡೆದದ್ದು ಅಂಥೇಳಿ ಇದು ಕೂಡ ಫಾರೆನ್ಸಿಕ್ ಲ್ಯಾಬ್ನವರು ಆ ಡಾಕ್ಟರ್ ಹೇಳಿದ್ದಾರೆ. ಅಂತಂದರೆ ಅವನಕ್ಕಿಂತ ಒಂದು 10 kg ಅಂತಂದರೆ ಒಂದು 50-55 ವ್ಯಕ್ತಿ, ಬಲಾಢ್ಯ ವ್ಯಕ್ತಿ ಹೊಡೆದಿರಬಹುದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ ಪೊಲೀಸು, ಏನಂತ ಹೇಳ್ತಾರೋ, ಈ ಒಂದು ದೊಡ್ಡ ವ್ಯಕ್ತಿ ಹೊಡೆಯೋಕ್ಕೆ ಅಥವಾ ಇವನ್ನ ಕೊಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿಖರವಾಗಿ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ, ಸುಮಂತನ್ನು ಹೊಡೆದಿದ್ದು ಕೇವಲ ಒಬ್ಬನೇ, ಯಾರು ಇದರೊಳಗೆ ಇನ್ವಾಲ್ವ್ ಇಲ್ಲ. ಮತ್ತು ಆರಂಭದೊಳಗೆ ಸ್ಟಾರ್ಟಿಂಗ್ ಒಳಗೆ ಅವನು ಸತ್ತಾಗ ಬಾವಿಯೊಳಗೆ ಬಿದ್ದಿರ್ತಾನೆ. ಆ ಒಂದು ಹೆಣವನ್ನು ಎತ್ತುವಾಗ ಅವನ ಮೇಲಿರೋ ಬಟ್ಟೆ ಮೇಲಿರೋದಾಯ್ತಾ ಅಥವಾ ಅವನನ್ನು ನಾಯಿ ಮೂಸ್ತದ, ಅಂದರೆ ವಾಸನೆ ನೋಡ್ತದೆ. ಆ ವಾಸನೆ ನೋಡಿಬಿಟ್ಟು ಆ ವಾಸನೆ ಜೊತೆಗೆ ಯಾರೊಬ್ಬ ವ್ಯಕ್ತಿ ಬಂದಿದ್ದಾನಲ್ಲ ಅಥವಾ ಯಾವ ವಾಸನೆ ನಾಯಿ ನೋಡೋದಲ್ಲ, ಆ ವಾಸನೆ ಹಿಡ್ಕೊಂಡು ಮನೆ ಮಟ್ಟ ಹೋಗೋದಾನ. ಯಾವುದು ನಾಯಿ ಅವ್ರ ಮನೆ ಮಟ್ಟ ಹೋಗೈತಿ. ಮನೆ ತನಕ ಹೋದಾಗಿಂದ ಅಲ್ಲಿಂದ ಸುಮಂತನ ಒಂದು ವಾಸನೆ ಹಿಡ್ಕೊಂಡು ಮನೆ ಮಟ್ಟ ಹೋಗಿದ್ದಾರಲ್ಲ, ಅವ್ರ ಜೊತೆ ಇದ್ದಿದ್ದು ಕೇವಲ ಒಬ್ಬ ವ್ಯಕ್ತಿ. ಅಂದರೆ ಇವಾಗ ಒಬ್ಬ ವ್ಯಕ್ತಿ ಸತ್ತಿರ್ತಾನಂತಂದರೆ ಆತನ ಒಂದು ದೇಹದ ವಾಸನೆ ಇರ್ತದಲ್ಲ, ಅವನಿಗೂ ಕೂಡ ತಾಕಿರ್ತದ. ಇಲ್ಲಿ ನಾಯಿ ಏನು ಕಂಡು ಹಿಡಿತದ ಅಂತಂದರೆ, ಅವನ ಒಂದು ದೇಹದ ವಾಸನೆ ಆಮೇಲೆ ಜೊತೆಗೆ ಇದ್ದವನ ದೇಹದ ವಾಸನೆ ಎಲ್ಲಿ ತನಕ ಹೋಯ್ತು ಅಂಥೇಳಿ ಕಾಣ್ತದ ಒಂದು. ಇನ್ನೊಂದು ಪೊಲೀಸರು ಏನು ಹೇಳ್ತಾರಂತಂದರೆ, ಇವಾಗ ಸುಮಂತ್ ಬಂದಿದ್ದು ಎಲ್ಲಿಂದ, ಮನೆಯಿಂದ ಅಂತೇಳಿ ಬಂದಿದ್ದು. ಮತ್ತು ಆ ಮನೆಯಿಂದ ಬರೋ ದಾರಿಯಿಂದಾನೇ ಹೋಗಿರ್ಬೋದು, ಅವನ ಜೊತೆ ಯಾರು ಇಲ್ಲದೆ ಇರಬಹುದು, ಅಲ್ಲಿ ಬಂದಾಗ ಅಟ್ಯಾಕ್ ಮಾಡಿರ್ಬೋದು ಅಂಥೇಳಿ ಬಹಳ ಈ ರೀತಿ ಸಸ್ಪೆಕ್ಟ್ ಕಾಣಕತ್ತೈತಿ. ಮತ್ತು ಇನ್ನೊಂದು ಏನಂತಂದ್ರೆ, ಇವಾಗ ಆ ಒಂದು ಸುಮಂತಿನ ಜೊತೆ ಯಾರು ಹೋಗಿದಾರಲ್ಲ, ಆ ವ್ಯಕ್ತಿ ಮನೆ ಹತ್ರ ಹೋಗಿ ಬೇರೆ ಹತ್ರ ಹೋದ್ನೋ ಅಥವಾ ಮನೆ ಒಳಗೆ ಇದ್ದಾನೋ ಅಂಥೇಳಿ ಸಾವಿರಾರು ಕ್ವಶನ್ ಮಾರ್ಕ್ಗಳು ಇದ್ದಾವೆ. ಯಾಕಂತಂದ್ರೆ, ಯಾವಾಗ ಸುಮಂತ್ ಡೆತ್ ಆದ್ನಲ್ಲ, ಯಾವಾಗ ಸುಮಂತ್ ತೀರ್ಕೊಂಡಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ತನಕನೂ ಅವ್ರು ಕೊಲೆ ಮಾಡಿದ್ರು, ಇವ್ರು ಕೊಲೆ ಮಾಡಿದ್ರು ಅಂಥೇಳಿ ಕೇವಲ ಸಣ್ಣ ಕ್ಲೂಯಿಂದ ನಾವು ಹಿಂಗಾಗಿರ್ಬಹುದೇನೋ ಹಂಗಾಗಿರ್ಬಹುದೇನೋ ಅಂಥೇಳಿ ಹೇಳಕತ್ತೇವೆ. ಈಗ ನಾವಾಗಿರ್ಬಹುದು, ಇನ್ನು ಇತರರಾಗಿರ್ಬೋದು, ಅವ್ರ ಮನೆ ಹತ್ರ ಇಂಟರ್ವ್ಯೂ ಮಾಡೋರಾಗಿರ್ಬೋದು. ಆದರೆ ಪೊಲೀಸವರು ನಿರ್ದಿಷ್ಟವಾಗಿ ಹೇಳಕತ್ತಾರೆ, ಆ ಒಂದು ಸುಮಂತನ ಕೊಲೆ ಮಾಡಿದ್ದು ಒಬ್ಬ ವ್ಯಕ್ತಿ ಮಾತ್ರ ಅಂಥೇಳಿ ಅಕ್ಯುರೇಟಾಗಿ ಹೇಳತ್ತಾರೆ. ಮತ್ತು ಆ ಒಂದು ಡಾಕ್ಟರು ಕೂಡ, ಫಾರೆನ್ಸಿಕ್ಕಿಂದ ಡಾಕ್ಟರ್ ಇರ್ತಾರಲ್ಲ, ಅವ್ರು ಏನು ಹೇಳಕತ್ತಾರೋ, ಹೌದು, ಈ ಒಂದು ಹುಡುಗನಿಗೆ ಹೊಡೆದಿದ್ದು ಕೇವಲ ಒಂದು ಸಾಮಾನ್ಯ
ಸಾಮಾನ್ಯ ಅಂದರೆ ಭಾರ ಇಲ್ಲ, ಅಷ್ಟು ಒಂದು ವೇಟೇಜ್ ಅಷ್ಟಿಲ್ಲ, ಒಂದು ನಾರ್ಮಲ್ ವೇಟ್ ಅದ, ಅದನ್ನು ತೊಗೊಂಡು ತಲೆಗೆ ಹೊಡೆದಾನ. ಸೊ ತಲೆಗೆ ಹೊಡೆದಾಗ ಮುಂದಿರೋ ವ್ಯಕ್ತಿಗೆ ಅವನ ದೇಹದ ಮೇಲೆ ಅವನಿಗೆ ಖಬರ್ ಇರ್ತೈತೆ ಹೊರತು ಯಾರಂತ ಹೇಳಿ ನೋಡಬಾರ್ದು. ಸಪೋಸ್ ಇವ ನಾಳೆ ಹೊಡೆದು ಅಥವಾ ಅರ್ಧ ದೇಹ ಹೆಣ ಆದ್ರೂ ಕೂಡ ಇವನಿಗೆ ನಾನು ಯಾರು ಅಂತ ಗೊತ್ತಾಗಬಾರ್ದು ಅನ್ನೋ ಒಂದು ರೀಸನ್ಗೆ ತಲೆಯಿಂದ ಹೊಡೆದು ನಾವು ಫಸ್ಟ್ ಯಾರು ಸುಮಂತಿಗೆ ಅಟ್ಯಾಕ್ ಮಾಡಿದವನು. ಸೊ ಇವನಿಗೆ ನಾನು ಯಾರು ಅಂತ ಗೊತ್ತಾಗಬಾರ್ದು ಅಂತ ಹೊಡೆದಿರ್ಬೋದು ಅಂತೇಳಿ ಒಂದನ್ನು ಸಸ್ಪೆಕ್ಟನ್ನು ಹೇಳಿದ್ದಾರೆ. ಮತ್ತು ಇನ್ನೊಂದು, ಸುಮಂತ ಏನೋ ಒಂದು ನಿರ್ದಿಷ್ಟವಾದದ್ದನ್ನು ನೋಡಿರ್ಬೋದಾಗಿರ್ಬೋದು, ಆಮೇಲೆ ಅವ್ರ ಮನೆಯಲ್ಲಿ ಆಗಿರೋ ಗಲಾಟೆ ಆಗಿರ್ಬೋದು, ಅಥವಾ ಅವರ ಒಂದು ಕುಟುಂಬದಲ್ಲಿ ಇರುವಂತಹ ಮನಸ್ತಾಪನೂ ಕೂಡ ಬಯಲಿಗೆ ಎಳೆದಿದ್ದಾರೆ. ಮತ್ತು ಹೆಚ್ಚು ಗಮನಿಸಬೇಕಾದ ವಿಷಯ ಏನಪ್ಪ ಅಂತಂದ್ರೆ, ಈ ಕೇಸ್ ನಡೆಯಕತ್ತ ಒಂದು 15 ದಿನ ಆಗಕತ್ತ, ಇನ್ನೂ ಮಟನೂ ಕ್ಲೂ ಮೇಲೆ ಹೋಗ್ತಾ ಇರೋದು, ಅಥವಾ ಇಷ್ಟೊಂದು ಜಾಣನ ಒಂದು ಕ್ರಿಮಿನಲ್ ಈ ಥರ ಒಂದು ಹತ್ಯೆ ಮಾಡಿ ಇಷ್ಟು ಸಲೀಸಾಗಿ ಗೊತ್ತೇ ಆಗದಿರೋ ಹಾಗೆ ಅಷ್ಟೊಂದು ಕ್ರಿಮಿನಲ್, ಅಷ್ಟು ಜಾಣವಾದ ಕ್ರಿಮಿನಲ್ ಅದಾನ ಅಂಥೇಳಿ ಪೊಲೀಸರಿಗೂ ಹಲವಾರು ರೀತಿ ಪ್ರಶ್ನೆಗಳಾಗತ್ತವೆ. ಸೊ ಇವರು ಪೊಲೀಸರು ಏನು ಮಾಡಕತ್ತಾರ ಅಂತಂದ್ರೆ, ಅವ್ರ ಮನೆಗೆ ಹೋಗಿ ಅವ್ರ ತಮ್ಮಂಗೆ, ಆಮೇಲೆ ಅವ್ರ ಮಾವಾಗ, ಅವ್ರ ಅಪ್ಪ ಅಮ್ಮ ಅಜ್ಜ ಎಲ್ಲರಿಗೂ ಕೂಡ ಎನ್ಕ್ವೈರಿ ಮಾಡಕತ್ತಾರೆ ಮೇಲಿನ ಮೇಲೆ. ಅದು ಒಂದು ದಿನ ಅಂತಲ್ಲ, ಸೊ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ಆತನ ಒಂದು ಜೊತೆ ಮಲ್ಕೊಳ್ತಿದ್ದಿದ್ಯಾರು, ಆತನ ಅಣ್ಣ. ಸೊ ಅಣ್ಣನ ಮೇಲೆ ಹೆಚ್ಚು ಆ ಒಂದು ಟಾರ್ಗೆಟ್ ಇಟ್ಟಿದ್ದಾರೆ. ಯಾಕಂತಂದರೆ ಇವಾಗ ಒಂದು ಮನೇಲಿ ಬೇಸಿಕ್ಕಾಗಿ ಹಾಗೆ ಥಿಂಕ್ ಮಾಡಿರಿ, ಅಂದರೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಯಾವ ಥರ ಅಂತಂದರೆ, ಒಂದು ಮನೇಲಿ ಅಣ್ಣ ತಮ್ಮ ಏನೋ ಒಂದು ಗಲಾಟೆ ಇರ್ತದೆ, ಅಥವಾ ಅಕ್ಕ ತಂಗಿ ಏನಾದ್ರು ಗಲಾಟೆ ಇರ್ತದೆ. ಸೊ ಕೋಪದಲ್ಲಿ ಏನು ಮಾಡ್ತಾರೋ ಅಂಥೇಳಿ ಯಾರಿಗೂ ಗೊತ್ತಿರಲ್ಲ. ಸೊ ಇಲ್ಲಿ ಆತನ ಅಣ್ಣನ ಜೊತೆ ಹೋದಾಗ ಏನಾದ್ರು ಜಗಳ ಆಗೈತಾ, ಆ ಒಂದು ಜಗಳದ ಸಿಟ್ಟಿನೊಳಗೆ ಇವೇನಾದ್ರು ಮಾಡಿಬಿಟ್ಟಾನ ಅಣ್ಣ ಅಂಥೇಳಿ, ಸೊ ಅಣ್ಣನ ಮೇಲೂ ಕೂಡ ಇಲ್ಲಿ ಇವನ ಕೊಲೆ ಮಾಡಿರ್ಬೋದು ಅಂಥೇಳಿ ಪೊಲೀಸರಿಗೆ ಎಲ್ಲೋ ಒಂದು ಕಡೆ ಸಂಶಯ ಯಾರ ಮೇಲೆ, ಆತನ ಒಂದು ಅಣ್ಣನ ಮೇಲೆ ಬರಾಕತ್ತದ. ಸೊ ಈ ಸಂಶಯ ನಿಜಾನೋ ಸುಳ್ಳು ಅಂಥೇಳಿ ಇವಾಗಲೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದ್ಬಿಟ್ಟೈತಿ. ಮತ್ತು ಇನ್ನೊಂದು, ಆ ಒಂದು ಉಡುಪಿ ಜಿಲ್ಲೆಯ ವಿಧಾನಸಭೆಯದೊಳಗೆ ಒಬ್ಬ ವ್ಯಕ್ತಿ ಸುಮಂತನ ಕೇಸನ್ನು ಪ್ರಕಾರವಾಗಿ ಸುಮಂತನ ಕೇಸನ್ನು ಹೋರಾಡ್ರಿ, ಈ ಒಂದು ಹುಡುಗನ ಸಾವಿಗೆ ನ್ಯಾಯ ಕೊಡ್ರಿ ಅಂತ ಹೇಳಿ ಧ್ವನಿ ಎತ್ತಿದ್ದಾನೆ. ನಿಜವಾಗ್ಲೂ ಆ ಒಂದು ಲೋಕಸಭೆಯೊಳಗೆ ಆಗಿರೋ ಒಂದು ವಿಚಾರನ ಕೇಳಿದ್ರೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಯಾಕಂತಂದ್ರೆ ಕೇವಲ ಒಬ್ಬ ವ್ಯಕ್ತಿ ಸಂಬಂಧ ಇಷ್ಟೆಲ್ಲ ಹೋರಾಡಕತ್ತಾರಂತಂದ್ರೆ ನಿಜವಾಗ್ಲೂ ಹೇಳ್ತೇನೆ ಹ್ಯಾಟ್ಸ್ ಆಫ್ ಅಂತ. ಹರೀಶ್ ಪೂಂಜಾ ಅನ್ನೋ ವಿಧಾನಸಭೆ ಕ್ಷೇತ್ರದ ಒಬ್ಬ ಅಧ್ಯಕ್ಷ, ಬೆಳ್ತಂಗಡಿ ಗ್ರಾಮದ್ದು. ಸೊ ಅವನು ಧ್ವನಿ ಎತ್ತಿದ್ದಾನೆ. ಏನಂತ ಹೇಳಿದಾನೆ, ನಮ್ಮೂರಲ್ಲಿ ನಡೆದಿರೋ ಸುಮಂತ್ ಸಾವಿನ ಒಂದು ಇನ್ವೆಸ್ಟಿಗೇಷನ್ನ ಆದಷ್ಟು ಬೇಗ ಹೆಚ್ಚಿನ ಕ್ರಮವನ್ನು ತೊಗೊಂಡ್ಬಿಟ್ಟು ನೀವು ಇದನ್ನು ಕ್ಲಿಯರ್ ಮಾಡಿರಿ ಅಂತ ಹೇಳಿ ಇವತ್ತು ಫೆಬ್ರವರಿ 4. ಸೊ ಇವತ್ತು ಪ್ರಕಟಣೆ ಮಾಡಿದ್ದಾರೆ. ಮತ್ತು ಇನ್ನೊಂದು ಹೇಳಬೇಕಂತಂದರೆ, ಆ ಒಬ್ಬ ವ್ಯಕ್ತಿ ಸಂಬಂಧ, ಅದೇ ಸುಮಂತ್ ಅನ್ನೋ ವ್ಯಕ್ತಿ ಸಂಬಂಧ, ಆತನ ಒಂದು ಕೊಲೆಯ ಹಿಂದಿನ ರಹಸ್ಯ ಏನಂತ ಹೇಳಿ ತಿಳ್ಕೊಳ್ಳೋಕ್ಕೆ ಪ್ರತಿಭಟನೆ ಕೂಡ ಇವಾಗ ಇದೆ. ಇವತ್ತಿನ ದಿನ ಫೆಬ್ರವರಿ 4ರಲ್ಲಿ ಪ್ರತಿಭಟನೆ, ಆತನ ಒಂದು ಸಾವಿಗೆ ನ್ಯಾಯ ಸಿಗಬೇಕಂತ ಹೇಳಿ ಆ ಊರಿನ ಜನ ಎಲ್ಲರೂ ಕೂಡ ಹೋರಾಟನ ಮಾಡಕತ್ತಾರೆ. ಸೊ ಈ ಹೋರಾಟದಿಂದ ಒಬ್ಬ ವ್ಯಕ್ತಿಯ ಸಾವಿನ ರಹಸ್ಯ ಏನನ್ನೋದು, ಕೊಲೆ ಮಾಡಿದ್ದು ಯಾರು ಅಂಥೇಳಿ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಆಫೀಸರ್ಸು ಪತ್ತೆ ಹಚ್ಚಬೇಕಂತ ಹೇಳಿ ಜನರ ಒಂದು ಹೋರಾಟ ಆಗಿರ್ತದೆ. ಸೊ ಈ ಹೋರಾಟಕ್ಕೆ ಬೆಳ್ತಂಗಡಿ ಗ್ರಾಮದ ಎಲ್ಲ ಒಂದು ಮುಖಂಡರು, ಎಲ್ಲ ಒಂದು ನಾಯಕರು, ಎಲ್ಲ ಒಂದು ಯುವ ಜನತೆನೂ ಕೂಡ ಸಪೋರ್ಟ್ ಮಾಡಾಕತ್ತದ. ಸೊ ಇಲ್ಲಿ ಪೊಲೀಸರು ಕೂಡ ಇಲ್ಲಿ ಒಂದು ಕ್ಷಣ ನೋಡಿದರೆ ತುಂಬ ಕೇರ್ಲೆಸ್ಸಾಗಿ ಕೂತ್ಕೊಂಡ್ಬಿಟ್ರು, ಏನು ಅಷ್ಟು ತಯಾರಿ ಮಾಡೋಕತ್ತಿಲ್ಲ ಅಂತ ಹೇಳ್ಬೋದು. ಬಟ್ ಒಂದು ಕಡೆ ನಾವು ಕುಂತ್ಕೊಂಡು ವಿಚಾರ ಮಾಡಿದಾಗ, ಇವಾಗ ಯಾವುದೇ ಒಂದು, ಈಗ ನಾವು ಒಬ್ಬರಿಗೆ ಒಂದು ಸಾವನ್ನು ಆಗೈತೆ, ಅದರ ರಿಪೋರ್ಟ್ ತರಬೇಕಂದ್ರೂ ಒಂದು ದಿನ ವೆಯ್ಟ್ ಮಾಡ್ಬೇಕು ನಾವೇ ಸಾಮಾನ್ಯ ಜನರು ಕೂಡ. ಸೊ ಇಲ್ಲೂ ಕೂಡ ಎಲ್ಲ ಥರದ ಒಂದು ಇನ್ವೆಸ್ಟಿಗೇಷನ್ ಆಗಿರ್ಬೋದು, ಎಲ್ಲ ಥರದ ರಿಪೋರ್ಟ್ ತಯಾರಿ ಮಾಡೋಕ್ಕಾಗಿರ್ಬೋದು, ಆ ಡಾಕ್ಟರ್ಸ್ಗೂ ಬೇಕಾಗದ ಟೈಮು. ಸೊ ಆ ಒಂದು ರಿಪೋರ್ಟನ್ನು ತೊಗೊಂಡು ಈ ಪೊಲೀಸರು ಯಾವ ಥರ ಹುಡುಕಬೇಕು, ಏನಾಗೋದು, ಅದರಲ್ಲಿ ಸಿಮ್ಟಮ್ಸ್ ಏನದಾವು, ಕ್ಲೂ ಸಿಗುವಂತಹ ಈ ವಿಷಯ ಏನದಾವ ಅಂಥೇಳಿ ಹುಡ್ಕೊಳ್ಳೋಕೆ ಅವ್ರಿಗೂ ಕೂಡ ಟೈಮ್ ಬೇಕಾಕೈತಿ. ಮತ್ತು ಈ ಒಂದು ವಿಷಯ ಸಲುವಾಗಿ ಹೆಚ್ಚು ಪೊಲೀಸರು ಕೂಡ ಒತ್ತು ಕೊಡಾಕತ್ತಾರೆ. ಯಾಕಂತಂದ್ರೆ ಇದು ಕೇವಲ ಇದು ಫಸ್ಟ್ ಅಂತ ಹೇಳಿ ಅಲ್ಲ, ಇದಕ್ಕಿಂತ ಹಿಂದೆನೂ ಕೂಡ ಬೆಳ್ತಂಗಡಿ ಒಳಗನ ಕಳ್ಳರ್ ಅಂತ ಹೇಳಿ ಇದ್ರಂತ. ಸೊ ಈ ಕಳ್ಳರನ್ನು 2-3 ವರ್ಷದ ಹಿಂದೆ ಆ ಕಳ್ಳನ ಕೆಲವು ಗುರುತುಗಳನ್ನು ಹೇಳಿಬಿಟ್ಟು ಆ ಕಳ್ಳನ ಹಿಡಿದು ಕೊಟ್ಟಿದ್ರಂತಾರೆ, ಯಾರು, ಈ ಬೆಳ್ತಂಗಡಿ ಊರಿನವರು. ಸೊ ಇದು ಕೂಡ ಬಂದಿರೋ ಸುದ್ದಿ ಆಗಿರ್ತದೆ. ಸೊ ಇಲ್ಲೂ ಕೂಡ ಜನರಿಂದ ಹೆಚ್ಚು ಸಹಾಯ ಆಗ್ಬೋದು ಅಂತ ಹೇಳಿ ಪೊಲೀಸರು ಕೂಡ ಈ ಒಂದು ವಿಚಾರಣೆ ಸಲುವಾಗಿ ಬಹಳ
ಎಫರ್ಟ್ ಹಾಕಕತ್ತಾರೆ. ಮತ್ತು ಇನ್ನೊಂದು ಇನ್ವೆಸ್ಟಿಗೇಷನ್ ಬ್ರ್ಯಾಂಚಿಂದನೂ ಕೂಡ ಕೆಲವು ವ್ಯಕ್ತಿಗಳು ಬಂದಿದ್ದಾರೆ. ಸೊ ಆ ವ್ಯಕ್ತಿಗಳು ಕೂಡ ಇದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಾಕತ್ತಾರೆ. ಆದಷ್ಟು ಬೇಗ ಈ ಒಂದು ಸುಮಂತಿನ ಕೊಲೆ ಮಾಡಿದವ್ರು ಬೇಗ ಸಿಗಲಿ ಅಂತ ಹೇಳ್ಕೊಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇವಾಗ ಕೆಲವೊಂದು ಮಂದಿ ಹೇಳ್ತಾರೆ ಸತ್ತಿದ್ದು ಅಥವಾ ಕೊಲೆ ಮಾಡಿದ್ದು ಯಾರು ಬೇಗ ಹುಡ್ಕೋಕ್ಕಾಗುತ್ತಿಲ್ಲ ಅಂತೇಳಿ. ಸೊ ಎವ್ರಿಥಿಂಗ್ ಟೇಕ್ಸ್ ಟೈಮ್ ಅಂತ ಹೇಳ್ತಾರೆ. ಸೊ ಸಮಯ ಎಲ್ಲದಕ್ಕೂ ಉತ್ತರ ಕೊಡ್ತೈತೆ ಅಂಥೇಳಿ, ಹಾಗಂತ ಹೇಳಿಬಿಟ್ಟು ಕೈ ಕಟ್ಕೊಂಡು ಕೊಡೋದಲ್ಲ, ಸಮಯನೇ ಉತ್ತರ ಕೊಡಲಿ ಅಂಥೇಳಿ. ಸೊ ಅದರಲ್ಲಿ ಸಾಮಾನ್ಯ ಜನರದ್ದು ಎಫರ್ಟ್ ಇರಬೇಕು ಆ್ಯಂಡ್ ಪೊಲೀಸರದ್ದು ಕೂಡ ಅಷ್ಟೇ ಎಫರ್ಟ್ ಇರಬೇಕು. ಸೊ ಇದರಿಂದ ನಮ್ಮ ಸಮಾಜದ ಕೆಲವೊಂದು ದುಷ್ಟ ಕರ್ಮಿಗಳಿರ್ತಾರಲ್ಲ, ಕೆಟ್ಟ ಒಂದು ವ್ಯಕ್ತಿಗಳಿರ್ತಾರಲ್ಲ, ಅವ್ರಿಗೆ ಇದರಿಂದ ಒಂದು ಪಾಠ ಕಲಿಸ್ಬೋದು. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ, ಆ ಒಂದು ವಯಸ್ಸೇ ಅಲ್ಲ, ಸಾಯುವಂಥ ವಯಸ್ಸೇ ಅಲ್ಲ ಒಂದು. ಸೊ ಅಂಥ ವಯಸ್ಸಲ್ಲಿ ತನ್ನ ಕೊನೆ ಉಸಿರು ಎಳಿತಾನಂತಂದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಕೆಟ್ಟ ಅನ್ನಿಸ್ತೈತಿ. ಯಾಕಂತಂದ್ರೆ ಒಂದು ಸಣ್ಣ ತಮ್ಮನ ವಯಸ್ಸಿನವನು ಅವನು ಹೇಳ್ಬೇಕಂದ್ರೆ ನಿಜವಾಗ್ಲೂ ಕೇಳಿ ಭಾಳ ಕೆಟ್ಟ ಅನ್ನಿಸ್ತೈತಿ. ಯಾಕಂತಂದ್ರೆ ಇನ್ನೂ ಮಟನು ಆ ಕ್ಲೂ ಈ ಕ್ಲೂ, ಆ ಒಂದು ಸಣ್ಣ ಕ್ಲೂ ಈ ಒಂದು ಸಣ್ಣ ಕ್ಲೂ ಅಂತ ಹೇಳಿ ಬರೀ ಕ್ಲೂನಿಂದ ಹೇಳಿ ಹುಡ್ಕೊಂಡು ಹೋಗಾಕತ್ತೆ ಹೊರತು ಆ ಒಂದು ಸಾವಿನ ನ್ಯಾಯ ಸಿಗ್ಬಲ್ತೆ. ಸಪೋಸ್ ನ್ಯಾಯ ಸಿಕ್ಕರೂ ಕೂಡ ಜೀವ ವಾಪಸ್ ಬರೋಂಗಿಲ್ಲ. ಬಟ್ ಏನೇ ಒಂದು ಸಪೋಸ್ ಆ ಕೋಪದಲ್ಲಿ ಆಗಿರ್ಬೋದು ಅಥವಾ ಯಾವುದರ ಒಂದು ವಿಷಯದ ಸಲುವಾಗಿ ಆಗಿರ್ಬೋದು, ಒಂದು ಜೀವ ಹೋಗಾಕತ್ತೈತಂತಂದ್ರೆ ನಿಜವಾಗ್ಲೂ ಅದು ಭೂಮಿಗೆ ಬರೋಕೆ ಎಷ್ಟೆಲ್ಲ ಹೋರಾಟ ಮಾಡ್ತದೆ. ಆದ್ರೆ ಆ ಜೀವ ಕ್ಷಣ ಹೊತ್ತಿನಾಗ ತೆಗೆದುಬಿಟ್ರು. ಬಟ್ ನಿಜವಾಗ್ಲೂ ಮನುಷ್ಯ ಜೀವ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿರ್ತದೆ ಈ ಒಂದು ಭೂಮಿಯೊಳಗೆ ಜನ್ಸಕ್ಕೆ. ಆದರೆ ಕೆಲವೊಂದು ಜೀವಗಳ ಆಯಸ್ಸು ಇಷ್ಟೇ ಅನ್ನಿಸ್ತೈತಿ ಕೆಲವೊಂದು ಟೈಮ್ ಯೋಚನೆ ಮಾಡಿದ್ರೆ. ಬಟ್ ಸ್ಟಿಲ್ ಎಲ್ಲವೂ ಕೂಡ ಕೆಲವೊಬ್ರು ಹೇಳ್ತಾರೆ ಆಗೋದೆಲ್ಲ ಒಳ್ಳೇದಕ್ಕನ್ನ ಹೆದ್ರಕ್ಕೆ ಹೋಗ್ಬಾರ್ದು ಯಾವುದಕ್ಕೂ ಹಾಗೆ ಹಿಂಗೆ ಅಂತ ಹೇಳಿ. ಇಷ್ಟು ಚಿಕ್ಕ ವಯಸ್ಸಿಗೆಲ್ಲ ಆ ಜೀವ ಏನಾದ್ರು ಹೋಯ್ತಂತಂದ್ರೆ ಇದು ಆಗೋದೆಲ್ಲ ಒಳ್ಳೇದಕ್ಕಂದ್ರೆ ಕೆಲವೊಂದು ನಂಬಕ್ಕೂ ಆಗಂಗಿಲ್ಲ. ಯಾಕಂತಂದ್ರೆ ಸಾಯೋಂಥ ವಯಸ್ಸು ಅಲ್ಲ, ಕೊಲೆ ಮಾಡಿಸ್ಕೊಳ್ಳೋ ಅಂಥ ಏಜು ಅಲ್ಲ. ಅಂಥ ಟೈಮೊಳಗೆ ಆಡಿ ಓದ್ತಾ ಬೆಳೆಯುವಂಥ ಹುಡುಗರು ಇವಾಗ ಕೊಲೆ ಆಗ್ತಾಯಿದ್ದಾರೆ, ಒಂದು ಹತ್ಯೆ ಮಾಡಕತ್ತಾರ ಅಂತಂದ್ರೆ ಯಾವ ದಿಕ್ಕಿಗಳು ಹೊಂಟೈತಿ ಈ ಸಮಾಜ ಅಂಥೇಳಿ ಗೊತ್ತಿಲ್ಲ. ಅದೇ ಹೇಳ್ತಾ ಇದ್ದಾರಲ್ಲ, ಕಲಿಯುಗ ಅಂತ್ಯ ಆಗೋಕ್ಕೆ ಬಂದೈತೆ ಅಂಥೇಳಿ. ಸೊ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ವಿಚಾರ ಮಾಡಿದರೆ ಕಲಿಯುಗ ಬಹಳ ಅಂತ್ಯ ಆಗೋಕ್ಕೆ ಹತ್ರ ಐತೆ ಅಂಥೇಳಿ ಅನ್ಸಾಕತ್ತೈತಿ ಇವೆಲ್ಲ ಪ್ರಕರಣ ನೋಡಿದ್ರೆ. ಆದಷ್ಟು ಬೇಗ ಸಮಾಜ ಒಂದು ಒಳ್ಳೆಯ ಜಾಗೃತಿಯತ್ತ ಸಾಗಲಿ, ಆಮೇಲೆ ಅಭಿವೃದ್ಧಿಯತ್ತ ಸಾಗಲಿ, ಒಳ್ಳೆಯ ನೀತಿ ಮಾರ್ಗ, ನೈತಿಕ ಮಾರ್ಗ ಮತ್ತು ಇನ್ನೊಂದು ಮಾನವೀಯತೆಯನ್ನು ಇಟ್ಕೊಂಡು ಸಾಗಲಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇನ್ನೂ ಹೆಚ್ಚು ಸುಮಂತಿನ ಸಲುವಾಗಿ ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ, ನನಗೆ ಯಾರು ಹೇಳ್ತಾರಲ್ಲ ಆ ಇನ್ಫಾರ್ಮೇಷನ್ ಗೊತ್ತಿಲ್ಲದಿರೋ ವ್ಯಕ್ತಿಗಳಿಗೆ ತಲುಪ್ಸೋಕ್ಕೆ ನಾನಂತೂ ಪ್ರಯತ್ನ ಪಡ್ತೀನಿ. ಆದಷ್ಟು ನೀವು ಕೂಡ ಸುಮಂತಿನ ಒಂದು ಸಾವಿನ ನಿಮಗೇನಾದ್ರು ಕ್ಲೂಸ್ ಆಗಿದ್ದರೆ ಗೊತ್ತಿದ್ರೆ ಅದನ್ನು ಕೂಡ ನೀವು ಎಕ್ಸ್ಪ್ರೆಸ್ ಮಾಡ್ಬೋದು. ಯಾಕಂತಂದ್ರೆ ಎಷ್ಟೋ ಒಂದು ಸಹಾಯಗಳು, ಎಷ್ಟೋ ಒಂದು ಕ್ಲೂಸ್ಗಳು ಆ ಒಂದು ಅಮಾಯಕ ಸಾವಿಗೆ ದಾರಿ ಕಾಣ್ತದೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕಂತಂದರೆ ಎಲ್ಲರೂ ಕೂಡ ಹೆಚ್ಚು ಸಹಾಯ ಮಾಡಿದ್ದೀರಿ ನೀವು. ನಾ ಹಾಕೋ ವಿಡಿಯೋ ಒಳಗೆ ಎಷ್ಟು ಕ್ಲೂಗಳನ್ನು ಕೊಟ್ಟಿದ್ದೀರಿ ನೀವು. ಸೊ ಈ ಒಂದು ವಿಡಿಯೋ ಆ ಪೊಲೀಸ್ರ ಹತ್ರ ಹೋಗ್ತಿದ್ದೋ ಯಾರ ಹತ್ರ ಹೋಗ್ತಿದ್ದೋ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ನೀವು ಹಾಕಿರೋ ಒಪಿನಿಯನ್ನು ಯಾವುದೋ ಒಂದು ಮೂಲಕ ಅವ್ರ ಹತ್ರ ತಲುಪಿ ಆ ಒಂದು ಹುಡುಗನ ಜೀವಕ್ಕೆ ನ್ಯಾಯ ಸಿಕ್ಕರೆ ಸಾಕಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಯಾರು ಇನ್ನೂ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಘಟನೆಗಳು ಏನು, ಸಾವಿನ ರಹಸ್ಯ ಏನು, ಆಗ್ತಾ ಇರೋ ಪ್ರಚಲಿತ ಘಟನೆಗಳೇನು ಅಂತ ನಾನು ತಿಳಿಸೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಸೊ ಧನ್ಯವಾದಗಳು ಎಲ್ಲರಿಗೂ. ಬಾಯ್.